ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೂವರಿಗೆ ಜಾಮೀನು ಮಂಜೂರಾಗಿದೆ. ಆರೋಪಿಗಳಾದ ಕೇಶವ್, ಕಾರ್ತಿಕ್, ನಿಖಿಲ್ಗೆ ಕೋರ್ಟಿನಿಂದ ಬೇಲ್ ಸಿಕ್ಕಿದೆ. ಮೂವರು ಆರೋಪಿಗಳಿಗೆ ಜಾಮೀನು ಕೊಟ್ಟಿದೆ ಹೇಗೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಕೊಲೆ ಆರೋಪದ ಕೇಸ್ನಲ್ಲಿ ನಟ ದರ್ಶನ್ಗೂ ಕೂಡ ಬೇಲ್ ಸಿಗುತ್ತಾ? ಹಾಗಾದ್ರೆ ಬೇಲ್ ಪಡೆದ ಆರೋಪಿಗಳ ವಿರುದ್ಧ ಸಾಕ್ಷ್ಯ ನಾಶದ ಕೇಸ್ ಇದೆ. ಇನ್ನು ಅಪರಾಧಿಕ ಒಳಸಂಚು ಆರೋಪ ಇದ್ದು ಕೂಡ ಜಾಮೀನನ್ನ ನೀಡಬಹುದು. ಹೀಗಾಗಿ ಮೂವರಿಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ದರ್ಶನ್ಗೂ ಗುಡ್ ನ್ಯೂಸ್ ಸಿಗುತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ 2 ಆಗಿದ್ದಾರೆ ದರ್ಶನ್. ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ನಟ ದರ್ಶನ್ಗೂ ಕೂಡ ಜಾಮೀನು ಸಿಗುತ್ತಾ? ಬಿಡುಗಡೆ ಆಗ್ತಾರಾ ದರ್ಶನ್ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮತ್ತೊಂದೆಡೆ ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಈಗಾಗಲೇ ವಕೀಲರ ಜೊತೆ ಸರಣಿ ಸಭೆಯನ್ನ ನಡೆಸಿರುವಂತಹ ಪತ್ನಿ ವಿಜಯಲಕ್ಷ್ಮಿ. ಇನ್ನು ಜೈಲಿನಲ್ಲೇ ವಕೀಲರ ಜೊತೆ ಚರ್ಚೆಯನ್ನ ನಡೆಸಿರುವಂತಹ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ಗೂ ಕೂಡ ಬೇಲ್ ಸಿಕ್ಕೇ ಬಿಡುತ್ತಾ? ಬಿಡುಗಡೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗಿದೆ. ಇದಕ್ಕೆ ಕಾರಣ ಇದೇ ಪ್ರಕರಣದ ಆರೋಪಿಗಳಾಗಿರುವಂತಹ ಕೇಶವ್, ಕಾರ್ತಿಕ್ ಮತ್ತು ನಿಖಿಲ್ಗೆ ಕೋರ್ಟ್ನಿಂದ ಬೇಲ್ ಸಿಕ್ಕಿದೆ. ಮೂವರು ಆರೋಪಿಗಳಿಗೆ ಜಾಮೀನು ಕೊಟ್ಟಿರೋದು ಯಾಕೆ? ಕೊಲೆ ಪ್ರಕರಣದ ಆರೋಪಿಗಳಿಗೆ ಈಗ ಜಾಮೀನು ಸಿಕ್ತು ಅಂತಂದ್ರೆ ಇದೇ ಕೊಲೆ ಕೇಸಲ್ಲಿರುವಂತಹ ನಟ ದರ್ಶನ್ಗೂ ಕೂಡ ಈ ಒಂದು ಬಿಡುಗಡೆಯ ಭಾಗ್ಯ ಸಿಗುತ್ತಾ, ಬೇಲ್ ಸಿಗುತ್ತಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ. ಯಾಕಂತಂದ್ರೆ ಬೇಲ್ ಪಡೆದ ಆರೋಪಿಗಳ ವಿರುದ್ಧ ಇರುವಂತದ್ದು ಸಾಕ್ಷ್ಯ ನಾಶದ ಕೇಸ್ ಇದೆ. ಅಪರಾಧಿಕ ಒಳಸಂಚು ಆರೋಪ ಇದ್ದು ಜಾಮೀನನ್ನ ನೀಡಬಹುದು. ಹೀಗಾಗಿನೇ ಈ ಮೂವರಿಗೆ ಜಾಮೀನು ಸಿಕ್ಕಿದೆ. ಆದ್ರೆ ಇದರ ಬೆನ್ನಲ್ಲೇ ನಟ ದರ್ಶನ್ಗೂ ಕೂಡ ಗುಡ್ ನ್ಯೂಸ್ ಸಿಗುತ್ತಾ? ಪ್ರಕರಣದ A2 ಆರೋಪಿ ಆಗಿದ್ದಾರೆ, ನಂಬರ್ 2 ಆಗಿರುವಂತಹ ದರ್ಶನ್ಗೂ ಕೂಡ ಬೇಲ್ ಸಿಗುತ್ತಾ? ಯಾಕಂತಂದ್ರೆ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಟ ದರ್ಶನ್ ಅವರು. ಹಾಗಾಗಿ ದರ್ಶನ್ಗೂ ಕೂಡ ಜಾಮೀನು ಸಿಗುತ್ತಾ, ಬಿಡುಗಡೆ ಆಗ್ತಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ. ಜೊತೆಯಲ್ಲೇ ಜಾಮೀನು ಸಿಕ್ಕೇ ಬಿಡುತ್ತೆ ಅಂತ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಹೇಳಿದ್ದಾರೆ. ಈಗಾಗಲೇ ವಕೀಲರ ಜೊತೆ ಸಾಕಷ್ಟು ಸಭೆಯನ್ನ ನಡೆಸಿದ್ದಾರೆ. ಸರಣಿಯಾಗಿ ಸಭೆಯನ್ನ ನಡೆಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಅದರ ಜೊತೆಯಲ್ಲೇ ಜೈಲಿನಲ್ಲೇ ಇದ್ದು ವಕೀಲರ ಜೊತೆ ಕೂಡ ದರ್ಶನ್ ಕೂಡ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಕೊಲೆ ಪ್ರಕರಣದ 3 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಇನ್ನು ಜಾಮೀನು ಅರ್ಜಿಯನ್ನ ದರ್ಶನ್ ಕೂಡ ಸಲ್ಲಿಸಿದ್ದಾರೆ. ಹಾಗಾಗಿ ದರ್ಶನ್ಗೂ ಕೂಡ ಜಾಮೀನು ಸಿಗುತ್ತಾ, ಬಿಡುಗಡೆ ಆಗುತ್ತಾ? ಕಾದು ನೋಡಬೇಕು.